ಸಿಬ್ಬಂದಿಗಳ ಅಸಡ್ಡೆಗೆ ರೋಗಿಗಳ ನರಳಾಟ. ದಿಕ್ಕು ದೆಸೆ ಇಲ್ಲದಂತಾದ ಮಾಕಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಆಸ್ಪತ್ರೆಯಿಂದ ಕಾಣೆಯಾದ ಸಿಬ್ಬಂದಿಗಳು, ರೋಗಿಗಳಿಂದ ಹುಡುಕಾಟ. ಡಿಎಚ್ಒ ಟಿಎಚ್ಒ ತಿರುಗಿ ನೋಡ್ರಿ ಇಲ್ಲೊಮ್ಮೆ ನಿಮ್ಮ ಇಲಾಖೆಯ ವೈಫಲ್ಯವನ್ನ. 4 ದಿನದಿಂದ ಡಾಕ್ಟರ್ ಕೂಡ ಮಾಯ, ಸ್ಥಳೀಯರ ಆಕ್ರೋಶ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮಾಕಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಸೇರಿ ಇನ್ನುಳಿದ ಸಿಬ್ಬಂದಿಗಳು ಕಾಣೆಯಾಗಿದ್ದಾರೆ. ಈ ಆಸ್ಪತ್ರೆಗೆ ಸುತ್ತಮುತ್ತಲಿನ 15ಕ್ಕೂ ಹೆಚ್ಚು ಹಳ್ಳಿಗಳಿಂದ ಬಡ ರೋಗಿಗಳು ಬರ್ತಾ ಇದ್ದು, ಡಾಕ್ಟರ್ ಸಿಬ್ಬಂದಿಗಳು ಕಾಣದೆ ನಿರಾಶರಾಗಿ ತಮ್ಮ ಮಾಧ್ಯಮಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಸ್ಥಳೀಯರು ನೀಡಿದ ಮಾಹಿತಿ ಪ್ರಕಾರ 3 ಸ್ಟಾಫ್ ನರ್ಸ್, 2 ಪ್ಯೂನ್, ಆಡಳಿತ ವೈದ್ಯಾಧಿಕಾರಿ ಸೇರಿ 7 ಜನ ಸಿಬ್ಬಂದಿಗಳು ಇರಬೇಕಾಗಿದ್ದು, ಒಬ್ಬ ಸ್ಟಾಫ್ ನರ್ಸ್ ಅನ್ನ ಡೆಪ್ಯುಟೇಷನ್ ಮೇಲೆ ಕಳಿಸಿದ್ದಾರಂತೆ. ಇನ್ನು ಆಸ್ಪತ್ರೆ ವೈದ್ಯಾಧಿಕಾರಿ 4 ದಿನದಿಂದ ಕರ್ತವ್ಯಕ್ಕೆ ಹಾಜರಾಗದೆ ರೋಗಿಗಳ ನರಳಾಟಕ್ಕೆ ಕಾರಣವಾಗಿದ್ದಾನೆ. ಆಗಾಗ ಕುಂಟು ನೆಪಗಳಿಂದ ರಜೆಯನ್ನು ಕೂಡ ತೆಗೆದುಕೊಳ್ಳುವ ಆರೋಪವೂ ಕೂಡ ಡಾಕ್ಟರ್ ವಿರೂಪಾಕ್ಷಪ್ಪನ ಮೇಲಿದೆ. ಇನ್ನು ಸ್ಟಾಫ್ ನರ್ಸ್ ಯಶೋದಾಳ ಬಿನ್ನಾಣ ಕೇಳಿದ್ರೆ ನೀವೆಲ್ಲ ಬೆಚ್ಚಿ ಬೀಳ್ತೀರಾ. ಊರಲ್ಲೆಲ್ಲ ಓಡಾಡಿ ಮನೆ ಮನೆಗೆ ಹೋಗಿ ಇಂಜೆಕ್ಷನ್ ಮಾಡ್ತಾಳಂತೆ. RMPಗಳು ಪ್ರಾಕ್ಟೀಸ್ ಮಾಡೋ ತರ. ಯಶೋಧ ತನ್ನ ಡ್ಯೂಟಿ ಟೈಮಲ್ಲಿ ಆಸ್ಪತ್ರೆಯಲ್ಲಿ ಇರೋದಿಲ್ಲ. ಸಮಯ ಸಿಕ್ಕಾಗ ಬಂದ್ರೆ ಯೂನಿಫಾರ್ಮ್ ಹಾಕಿರಲ್ಲ. ಹೀಗಾಗಿ ಆಸ್ಪತ್ರೆಗೆ ಬಂದ ಸಾರ್ವಜನಿಕರಿಗೆ ರೋಗಿ ಯಾರು, ಆಸ್ಪತ್ರೆಯ ಸಿಬ್ಬಂದಿ ಯಾರು ಗೊತ್ತೇ ಆಗಲ್ವಂತೆ. ಇನ್ನು ಆಸ್ಪತ್ರೆಯ ಹಳೆಯ ಕಟ್ಟಡದ ಸುತ್ತಮುತ್ತ ಗಿಡಗಂಟಿಗಳು ಬೆಳೆದಿದ್ದು, ಆವರಣದಲ್ಲಿ ಹಾವು ಚೇಳುಗಳು ಓಡಾಡುವ ಲಕ್ಷಣಗಳು ಇದೆ. ಆಸ್ಪತ್ರೆ ಒಳಗೆ ಸ್ವಚ್ಛತೆ ಎಂಬುದು ಮಂಗಮಾಯವಾಗಿದೆ. ಎಲ್ಲೆಂದರಲ್ಲಿ ಚಿಕಿತ್ಸಾ ಸಲಕರಣೆಯನ್ನ ಎಸೆದಿದ್ದು, ಶೌಚಾಲಯಗಳಂತೂ ಬಳಕೆಗೆ ಯೋಗ್ಯವಲ್ಲದಂತಿದೆ. ಇನ್ನು ಅಬ್ದುಲ್ ರೆಹಮಾನ್ ಎಂಬ ಸಿಬ್ಬಂದಿ ಮಾತ್ರ ಪ್ರಾಮಾಣಿಕವಾಗಿ ತನ್ನ ಕರ್ತವ್ಯ ನಿರ್ವಹಿಸಿ ಹೋಗ್ತಾನಂತೆ. ಅವನನ್ನ ಹೊರತುಪಡಿಸಿ ಇನ್ನುಳಿದವರು ಸರ್ಕಾರಿ ಕೆಲಸಕ್ಕೆ ಅಯೋಗ್ಯರಂತೆ ವರ್ತಿಸಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ರಾಯಚೂರು ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿಗಳೇ, ಲಿಂಗಸಗೂರು ತಾಲೂಕಿನ ಆರೋಗ್ಯ ವೈದ್ಯಾಧಿಕಾರಿಗಳೇ, ತಿರುಗಿ ನೋಡ್ರಿ ಈ ಕಡೆ ಒಂದ್ಸಲ. ನಿಮ್ಮ ಇಲಾಖೆ ಕರ್ತವ್ಯ ನಿರ್ಲಕ್ಷ್ಯದ ಕರ್ಮಕಾಂಡವನ್ನ, ಸಾರ್ವಜನಿಕರ ಛೀಮಾರಿಯನ್ನ ಸ್ವಲ್ಪ ಆಲಿಸಿ. ಆಗಲಾದರೂ ಸ್ವಲ್ಪ ಅರಿವಾದೀತು. ಶಾಸಕರು, ಸ್ಥಳೀಯ ಜನಪ್ರತಿನಿಧಿಗಳು ಆಗಾಗ ಇತ್ತ ಕಡೆ ಬಂದು ಹೋಗ್ತಾ ಇದ್ರು. ಈ ಸಮಸ್ಯೆ ಗಮನಕ್ಕೆ ಬಂದರೂ ಕೂಡ ಪರಿಹಾರಕ್ಕೆ ಆಲೋಚಿಸಲ್ವಂತೆ. ಇನ್ನು ಹೀಗೆ ಮುಂದುವರೆದ್ರೆ ರೋಗಿಗಳ ಪಾಡು ಅಧೋಗತಿಗೆ ಹೋಗಿ ಹರೋಹರ ಆಗೋದಂತೂ ಸುಳ್ಳಲ್ಲ. ಈ ಸಮಸ್ಯೆ ಪರಿಹಾರ ಕಾಣೋದು ಯಾವಾಗ ಅಂತ ದೇವರೇ ಬಲ್ಲ. ಡಾಕ್ಟರ್ ಕರೆಗೆ ಹೋಗಿದ್ದಿ? ಅವರು ಇದು ಮಾಡೋದು ರೆಸ್ಪಾನ್ಸ್ ಎಫ್ಎಂಟಿ ಬರಲಿ ಅಂತ ಹೇಳಿ ಊಟ ಮಾಡ್ತೀವಿ. ಬಗ್ಗೆ ಕರೆದ್ರೆ ಬರಲಿಲ್ಲ. ನಿಮ್ಗೆ ಏನಾಗಿತ್ತು? ಎಲ್ಲವೂ ಜ್ವರ ಬಂದವು. ಕರೆದ್ರೆ ಸರಿಯಾಗಿ ಬರಲಿಲ್ಲ. ಈ ಮಾತು ಯಾರು ಹೇಳಿದ್ರ? ನರ್ಸ್ ಹೇಳಿದ್ರು. ನರ್ಸ್ ಹೇಳಿದ್ರ.